ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ವಿಡಿಯೋ ತುಂಬ ಚರ್ಚೆ ಆಗ್ತಾ ಇದೆ, ಜೊತೆಯಲ್ಲಿ ತುಂಬ ವೈರಲ್ ಕೂಡ ಆಗಿದೆ ವಿಡಿಯೋ. ಆಮೇಲೆ ಬೈಕ್ ಟ್ಯಾಕ್ಸಿ ವಿಚಾರ ಆಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಇವಾಗ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಏನಾದ್ರು ಒಂಚೂರು ಕೂಡ ನೆಗೆಟಿವ್ ಆಗಿ ಬಂತು ಅಂತಂದರೆ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ತಾರೆ. ಜೊತೆಯಲ್ಲಿ ಅವ್ರಿಗೆ ಏನೇನು ಊಹೆ ಮಾಡ್ಕೊಂಡು ಹೇಳ್ಬೋದು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಎಲ್ಲ ಕೂಡ ಹೇಳೋಕ್ಕೆ ಅಲ್ಲಿ ಟ್ರೈ ಮಾಡ್ತಾರೆ. ಒಬ್ರು ಕೂಡ ಅದ್ರ ಬಗ್ಗೆ ಏನಾಯಿತು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಯಾರೋ ಕೂಡ ಹೇಳೋಣ, ಒಂದು ನೆಗೆಟಿವಿಟಿಯಾಗಿ ಹೇಳಬೇಕು. ಆ ನೆಗೆಟಿವಿಟಿಯಾಗಿ ಹೇಳಿದರೆ ಮೊದಲನೇದಾಗಿ ಬಂದು ಇವಾಗ ನಾನು ವೀಡಿಯೋ ಕೂಡ ಪ್ಲೇ ಮಾಡ್ತೀನಿ. ಅಂದರೆ ನಾನು ಒಂದು 3 ಸಲ ವೀಡಿಯೋ ನೋಡಿದ್ದೀನಿ ಗುರು, ಬಟ್ ನನಗೆ ಯಾವುದೇ ಆದಂಥ ಈ ವಿಡಿಯೋದಲ್ಲಿ ಕ್ಲಾರಿಟಿ ಎಲ್ಲೂ ಕೂಡ ಗೊತ್ತಾಗ್ತಾಯಿಲ್ಲ. ಅಂತಂದರೆ ಏನಾಗಿರ್ಬೋದು ಏನು ಅನ್ನೋದು ಊಹೆ ಮಾಡ್ಕೊಂಡು ಇಲ್ಲಿ ಹೇಳಬೇಕಾಗುತ್ತೆ. ಅದರಿಂದಾಗಿ ನಿಮಗೂ ಕೂಡ ಈಗ ವೀಡಿಯೋ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀವು ಯಾವ ರೀತಿ ಆಗಿರ್ಬೋದು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಕೂಡ ಒಂದು ತಿಳಿಸಿ ಅಂದರೆ ಕಮೆಂಟಲ್ಲಿ. ಅಂದರೆ ನೀವು ಕೂಡ ಅಂದರೆ ನಿಮ್ಗೆ ಏನಾರು ಅರ್ಥ ಆಗುತ್ತಾ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಈಗ ಮೊದಲನೇದಾಗಿ ವೀಡಿಯೋ ಕೂಡ ಪ್ಲೇ ಮಾಡ್ತೀನಿ. ವೀಡಿಯೋ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅಲ್ಲೇ ಇಟ್ಕೊಳ್ಳಿ, ನಮಗೆ ಜಾಮ್ ಆಗುತ್ತೆ. ಕಂಪ್ಲೇಂಟ್ ಕೊಡಿ ಮೇಡಮ್, ಕಂಪ್ಲೇಂಟ್ ಕೊಡಿ, ಹೇಳ್ತೀನಿ. ಗಾಡಿ ಆಫ್ ಮಾಡಿ ಕಂಪ್ಲೇಂಟ್ ಕೊಡಿ ನೀವು. ಕಂಪ್ಲೇಂಟ್ ಮಾಡಿ ನೀವು. 100 ನಮ್ ರೋಡ್ ಜಾಮ್ ಮಾಡಬೇಡಿ. ಈಗ ಪೀಕ್ ಅವರ್ ಈ ಕಡೆ ಬನ್ನಿ. ಫೋನ್ ಮಾಡಿ ಮೇಡಮ್, ಮಾಡಿ ಮೇಡಮ್. ಸೈಡ್ಗೆ ಏನಾಗ್ತಿಲ್ಲ, ಸೈಡ್ ಆಯ್ತಿರಲಿ. ರೋಡ್ ಜಾಮ್ ಮಾಡಿ ಬರ್ರಿ ಕಡೆ. ನೀವು ಹೋಗಿ, ಈಗ ಟ್ರಾಫಿಕ್ ಪೊಲೀಸ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಸಾಲ್ವ್ ಮಾಡ್ಕೊಂತಾರೆ ಬಿಡಿ, ಇಲ್ಲಾಂದರೆ 112 ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಏನಂತ ಅಂದರೆ ಈಗ ಎಷ್ಟೊಂದು ಕಡೆ ವೀಡಿಯೋ ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂತ ಅಂದರೆ, ಈಗ ಬೈಕ್ ಟ್ಯಾಕ್ಸಿ ರೈಡರ್ ಏನಿದಾರೋ ಬೈಕ್ ಟ್ಯಾಕ್ಸಿ ರೈಡರು ದರೋಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಹಾಡಾಗಲೇ ದರೋಡೆ ಮಾಡಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಇಲ್ಲಿ ಪೋಟ್ರೆ ಮಾಡ್ತಾ ಇದ್ದಾರೆ. ನಮ್ಗಲ್ಲಿ ಗೊತ್ತಾಗ್ತಾ ಇದೆ, ಅಂದರೆ ನೀಟಾಗಿ ನಮಗೆ ಗೊತ್ತಾಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಬ್ಯಾಗ್ ಹೇಳ್ತಾರಲ್ಲ ಅವರು, ಸರ್ ನೋಡಿ ಎಷ್ಟು ವೆಯ್ಟ್ ಇದೆ ಅಂತ, ಎಷ್ಟಿದೆ ನೋಡಿ ವೆಯ್ಟ್ ತೋರ್ಸೋಕ್ಕೋಸ್ಕರ ಅವ್ರು ಹೇಳ್ತಾರೆ. ಅಂದರೆ ಎಷ್ಟು ವೆಯ್ಟ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ವೆಯ್ಟ್ ತೋರ್ಸೋಕ್ಕೋಸ್ಕರ ಹೇಳ್ತಾ ಇರೋದು. ಬಟ್ ಅಲ್ಲ, ಅಮೌಂಟ್ ಬಗ್ಗೆ ಅವರು ಮೇಡಮ್ ಎಲ್ಲೂ ಕೂಡ ಮಾತಾಡಿಲ್ಲ. ಈಗ 13,000 ನಾವು EMI ಕಟ್ತಾ ಇದೀವಿ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿರುವಂಥ ಆಟೋದವರು ಮಾತಾಡಿರೋದು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಬ್ಯಾಗಲ್ಲಿ ದುಡ್ಡಿತ್ತೇನೋ, ದುಡ್ಡು ಎತ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ವೀಡಿಯೋ ನೋಡೋಕೆ ನನಗೂ ಕೂಡ ಹಂಗೆ ಅನ್ನಿಸ್ತು, ಇಲ್ಲ ದುಡ್ಡು ಎತ್ಕೊಂಡ್ಬಿಟ್ಟಿದ್ದಾರೇನೋ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದರಿಂದಾಗಿ ಏನು ಅನಿಸುತ್ತೆ ಅಂತ ಅಂದರೆ, ಈಗ ಅವರಿಂದ 13,000 ಅಂದಿದ್ದು ಇವ್ರು ಬ್ಯಾಗಲ್ಲಿ ಎಷ್ಟಿದೆ ನೋಡಿ ಅಂತ ಹೇಳಿದ್ದು ಅನ್ನೋದಕ್ಕೆಲ್ಲ ಏನಾಗುತ್ತೆ ಅಂತಂದರೆ, ಅದಕ್ಕೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಆಡಾಗಲೇ ಈಗ ಬೈಕ್ ಟ್ಯಾಕ್ಸಿಯಲ್ಲಿ ದರೋಡೆ ಮಾಡಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ನನಗೆ ಮೇಲ್ನೋಟಕ್ಕೆ ಅನ್ನಿಸ್ದಂಗೆ ಆ ಥರ ಏನಾಗಿಲ್ಲ. ಅಂದರೆ ಮೇ ಬಿ ಈ ಥರನೂ ಆಗಿರ್ಬೋದು. ಈಗ ಬ್ಯಾಗ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡುವಂಥ ರೀತಿಯಲ್ಲಿ, ಇಲ್ಲ ಮೇಡಮ್ ಬ್ಯಾಗ್ ವೆಯ್ಟ್ ಇದೆ, ನಾನು ಮುಂದೆ ಇಟ್ಕೊಳಲ್ಲ, ನೀವೇ ಇಟ್ಕೊಳ್ಳಿ ಅಂತ ಒಂದು ಯಾವ ರೀತಿ ಬೇಕಾದರೂ ಅಲ್ಲಿ ಗಲಾಟೆ ಆಗಿರ್ಬೋದು. ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಇದೇ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಪ್ರೂಫ್ ಇಲ್ಲ. ಅಂದರೆ ಮುಂದೆನೂ ಇಲ್ಲ ವೀಡಿಯೋಗೆ, ಹಿಂದೆನೂ. ಈಗ ವೀಡಿಯೋ ಮಾಡುವಂಥವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಒಂದು ಬೈಕ್ ಟ್ಯಾಕ್ಸಿನಲ್ಲಿ ನೆಗೆಟಿವ್ ಆಗಿ ತೋರಿಸ್ಬೇಕು, ಬೈಕ್ ಟ್ಯಾಕ್ಸಿ ಬಗ್ಗೆ ಅಲ್ಲಿ ನೆಗೆಟಿವ್ ಆಗಿ ತೋರಿಸ್ಬೇಕು. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಅವರು ವೀಡಿಯೋ ಮಾಡಿರೋ ಉದ್ದೇಶನೂ ಕೂಡ ಏನು ಅಂತಂದರೆ, ಬೈಕ್ ಟ್ಯಾಕ್ಸಿ ಬಗ್ಗೆ ಅಲ್ಲಿ ನೆಗೆಟಿವ್ ಆಗಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಲ್ಲಿ ಮಾಡಿರೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮುಂದೆ ಏನಾಯಿತು ಅನ್ನೋದು ಕೂಡ ಕಟ್ ಮಾಡಿದರೆ, ನೆಕ್ಸ್ಟ್ ಏನಾಯಿತು ಅನ್ನೋದು ಕೂಡ ಕಟ್ ಮಾಡಿದರೆ, ಅದರಿಂದಾಗಿ ಏನಾಗಿದೆ ಅನ್ನೋದು ಕೂಡ ಅಲ್ಲಿ ನೀಟಾಗಿ ಕ್ಲೀನಾಗಿ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಮೇ ಬಿ ನನಗನ್ನಿಸ್ದಂಗೆ ಬ್ಯಾಗ್ ವೆಯ್ಟ್ ಇದೆಯಲ್ಲ, ಬ್ಯಾಗ್ ವೆಯ್ಟ್ ಎಷ್ಟಿದೆ ಅಂತ ಅವ್ರು ಪೊಲೀಸ್ನವ್ರಿಗೆ ಕೇಳ್ತಾ ಇರೋ ರೀತಿಯಲ್ಲಿ ಬ್ಯಾಗಿನ ಬಗ್ಗೆ ಕೂಡ ಅಲ್ಲಿ ಮಾತಿಗೆ ನಡೆದು ಅಲ್ಲೂ ಕೂಡ ಜಗಳ ಆಗಿರ್ಬೋದು, ಆ ಥರನೂ ಕೂಡ ನಡೆದಿರ್ಬೋದು. ಇನ್ನೊಂದು ಹೆಲ್ಮೆಟ್ ಕೂಡ ಅವರಿಗೆ ಕೊಟ್ಟಿಲ್ಲ. ಹೆಲ್ಮೆಟ್ ಅವ್ರಿಗೆ ಕೊಟ್ಟಿಲ್ಲ ಅಂದಿರೋದ್ರಿಂದ ರೈಡು ಕೂಡ ಅಲ್ಲಿ ನಡೆದಿಲ್ಲ. ಜೊತೆಯಲ್ಲಿ ಯಾವುದೇ ಆದಂಥ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋದು ಕೂಡ ಅಲ್ಲಿ ಮೇಲ್ನೋಟ ಕಾಣಿಸ್ತಾ ಇದೆ. ಬಟ್ ಸಾರಿ ಅಂತಲೂ ಕೂಡ ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇಲ್ವಾ, ಎಲ್ಲರೂ ಕೂಡ ಈಗ ಏನೇನು ಹೇಳ್ತಾ ಇದ್ರೋ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಎಲ್ಲರೂ ಕೂಡ ಊಹೆ ಮಾಡ್ಕೊಂಡು ಅವ್ರಿಗೆ ಏನೇನು ಬೇಕೋ, ಏನೇನು ಇಷ್ಟವಾಗಿ ಮಾಡಬೇಕೋ, ಏನೇನು ನೆಗೆಟಿವಿಟಿಯಾಗಿ ಸ್ಪ್ರೆಡ್ ಮಾಡಬೇಕೋ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಇವಾಗ ಅಲ್ಲಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಮೇಲ್ನೋಟಕ್ಕೆ ಆ ರೀತಿ ಕಾಣಿಸ್ತಾ ಇದೆ. ಬಟ್ ಡೀಪಾಗಿ ಏನಾಗಿದೆ ಏನೋ ಅಂತಲೂ ಕೂಡ ಸಿಗ್ತಾ ಇದೆ ಎಲ್ಲೂ ಕೂಡ. ನಾನು ವೀಡಿಯೋ ಕೂಡ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ನೋಡಿದೆ, ಅಂದರೆ ಮುಂದಿನ ಭಾಗ ಏನಾದ್ರು ಇದ್ರ ಇದೆಯಾ, ಇಲ್ಲ ಹಿಂದೆಗಡೆ ಏನಾದ್ರು ನಡೆದಿರೋದು ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಎಲ್ಲೂ ಕೂಡ ನನಗೆ ವೀಡಿಯೋ ಮುಂದೆದು ಸಿಗಲಿಲ್ಲ, ಹಿಂದೆನೂ ಸಿಗಲಿಲ್ಲ. ಇದೇನಿದೆಯೋ ಇದು ಇಷ್ಟೇ ವೈರಲ್ ಆಗ್ತಾ ಇದೆ. ಮೇನ್ ಹೇಳ್ತೇವೆ ಫೋಕಸ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೈಕ್ ಟ್ಯಾಕ್ಸಿ ರೈಡರ್ ಇಲ್ಲಿ ದರೋಡೆ ಮಾಡಿದ್ದಾರೆ ಅನ್ನೋದೊಂದು ತೋರಿಸ್ತಾ ಇದ್ದಾರೆ. ಬಟ್ ಅಮೌಂಟ್ ವಿಷಯ ಏನು ಕೂಡ ಮೇಡಮ್ ಇದ್ರಲ್ಲ ಅವರೇನು ಮಾತಾಡಿಲ್ಲ. ಜೊತೆಯಲ್ಲಿ ಅವ್ರು ಏನು ಕೂಡ ದುಡ್ಡಿನ ವಿಷಯನೂ ಮಾತಾಡಿಲ್ಲ. ದುಡ್ಡಿನ ವಿಷಯ ಆಗಿರೋ ಅವರು ಕೂಡ ಅಷ್ಟು ಕಾಮಾಗಿರ್ತಾರಿಲ್ಲ. ಬಟ್ ಅದೇ ಹೇಳ್ತೇವೆ ಬ್ಯಾಗ್ ಹೇಳ್ತೇವೆ ಕಸ್ಟಮರ್ ಬರೋರೆಲ್ಲ ಜಿನಿಯನಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಒಬ್ಬೊಬ್ರು
ಬೇಕು ಅಂತ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ಕಸ್ಟಮರ್ ಬರೋರೆಲ್ಲ 100% ಒಳ್ಳೆಯವರು ಅಂತಲೂ ಹೇಳೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ 100% ಅವರು ಕೂಡ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಈಗ ಬೇರೆ ಫೀಲ್ಡಲ್ಲಿ ಈಗ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದರಲ್ಲೇ ಕೂಡ ಎಲ್ಲರೂ ಕೂಡ ಹೈಲೈಟ್ ಮಾಡಿ ತೋರಿಸೋ ರೀತಿಯಲ್ಲಿ ಬೇರೆ ಎಲ್ಲ ಫೀಲ್ಡಲ್ಲೂ ಕೂಡ ನಡೆಯುತ್ತೆ. ಎಲ್ಲ ಫೀಲ್ಡಲ್ಲೂ ಕೂಡ ಹೈಲೈಟ್ ಮಾಡಿ ಯಾರು ಕೂಡ ತೋರಿಸಲ್ಲ. ಮೇಯ್ನ್ ಏನು ಉದ್ದೇಶ ಏನು ಅಂತಂದರೆ ಬೈಕ್ ಟ್ಯಾಕ್ಸಿನ ಇಲ್ಲಿ ಒಂದು ನೆಗೆಟಿವ್ ಆಗಿ ತೋರಿಸ್ಬೇಕು, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕಷ್ಟೇ, ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ವೀಡಿಯೋ ಮಾಡಿಬಿಟ್ಟು ಹಾಕೋದಷ್ಟೇ. ಈಗ ಕೋರ್ಟ್ ಕಡೆಯಿಂದ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಫುಲ್ಲು ಇಲ್ಲಿಗಲ್ ಓಡಿಸಂಗೆ ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಬರೋದಾಗಲಿ ಹೋಗೋದಾಗಲಿ ಇದೇನೋ 100% ಆದರೆ ಯಾರು ಕೂಡ ಅವಾಗ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಲ್ಲ. ಅಂದರೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮಾಡಲ್ಲ. ಬಟ್ ಈಗ ಏನಂತ ಅಂದರೆ ಈ ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಏನೇನು ನೆಗೆಟಿವಿಟಿ ಬರುತ್ತೋ, ಅಂದರೆ ಚಿಕ್ಕ ನೆಗೆಟಿವಿಟಿ ಆಗಲಿ ದೊಡ್ಡ ನೆಗೆಟಿವಿಟಿ ಆಗಲಿ, ಏನೇ ಒಂದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ನೆಗೆಟಿವಿಟಿ ಬಂದರೂ ಕೂಡ ಅಲ್ಲಿ ಅದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ. ಇಲ್ಲ ಅವ್ರು ಏನಾದ್ರು ತಪ್ಪು ಮಾಡಿದರೆ ಆ ತಪ್ಪಿಗೆ ಕಾನೂನಿದೆ, ಅದು ಶಿಕ್ಷೆ ಏನು ಅನ್ಭವಿಸ್ತಾರೋ ಅನುಭವಿಸ್ಲಿ, ಅದೆಲ್ಲ ಅದ್ರ ಬಗ್ಗೆ ನಮಗೇನಿಲ್ಲ. ಅವ್ರು ತಪ್ಪು ಮಾಡಿದರೆ ಅಲ್ಲಿ ಅನುಭವಿಸ್ಲಿ. ಬಟ್ ಇದು ಏನಾಗ್ತಾಯಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅವರೇ ಪೋರ್ಟ್ರೇ ಮಾಡ್ಕೊಂಡು ಅವರೇ ನೆಗೆಟಿವಿಟಿ ಎಲ್ಲ ಕೂಡ ಇಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ನೀವು ಕೂಡ ಎಲ್ಲ ಕಡೆನೂ ಕೂಡ ನೋಡಿದ್ರೆ ನಾನೇನು ಅದ್ರ ಬಗ್ಗೆ ಹೇಳೋದು ಬೇಡ. ಇನ್ನೊಂದೇನು ಅಂತ ಅಂದರೆ ಈಗ ಆಕ್ಸಿಡೆಂಟ್ ವಿಚಾರವಾಗೂ ಅಷ್ಟೇ, ಆಕ್ಸಿಡೆಂಟ್ ವಿಚಾರವಾಗೂ ಕೂಡ ಎಲ್ಲರೂ ಕೂಡ ಮಾಡ್ತಾಯಿರ್ತಾರೆ. ಅಂದರೆ ಬೈಕ್ ಟ್ಯಾಕ್ಸಿಲಿ ಯಾರು ಬಿದ್ದರೂ ಕೂಡ ಬೈಕ್ ಟ್ಯಾಕ್ಸಿಲಿ ಬಿದ್ದೋದ್ರು, ಏಟಾಯಿತು, ಈ ಥರ ಎಲ್ಲ ಆಕ್ಸಿಡೆಂಟಿಂದೆಲ್ಲ ವೀಡಿಯೋ ಮಾಡಿ ಹಾಕೋದೆಲ್ಲ ನೀವು ನೋಡಿದ್ರೆ. ಇನ್ನೊಂದೇನು ಅಂತ ಅಂದರೆ ಈ ಕಂಪ್ನಿ ಕೂಡ ಕೋರ್ಟ್ಗೆ ಹೇಳಿದೆ ಅಂತ ಅಂದರೆ ನೀವು ಒಂದು ಪರ್ಮಿಷನ್ ಕೊಟ್ಟರೆ ನಮಗೆ ನೀವು ಎಲ್ಲೋ ಬೋರ್ಡ್ ಮಾಡಿ ಅಂದರೆ ಎಲ್ಲೋ ಬೋರ್ಡ್ ಮಾಡ್ತೀವಿ, ಇನ್ಶೂರೆನ್ಸ್ ಕಟ್ಟಬೇಕು ಅಂತಂದರೆ ಇನ್ಶೂರೆನ್ಸ್ ಕಟ್ತೀವಿ, ಎಲ್ಲದೂ ಕೂಡ ಅಲ್ಲಿ ರೆಡಿ ಇದೆ. ಬಟ್ ಏನು ಅಂತ ಅಂದರೆ ನಮ್ಮ ಸರ್ಕಾರ ಯಾವುದೇ ಆದಂಥ ಪರ್ಮಿಷನ್ ಕೊಡಲ್ಲ ನಾವು ಅಂತಲೇ ಹೇಳಿದೆ. ಅದರಿಂದಾಗಿ ಕೋರ್ಟಲ್ಲಿ ಇವಾಗ ಕೇಸು ಪೆಂಡಿಂಗಾಗಿ ಉಳ್ಕೊಂಡಿದೆ. ನೋಡಬೇಕು ಇನ್ನು 2 ವರ್ಷ 3 ವರ್ಷ ಎಳೆಯೋದೆಲ್ಲ ತುಂಬ, ಅಂದರೆ ಲಾಸ್ಟ್ ಟೈಮ್ ಒಂದ್ಸಲ ಇದೇ ರೀತಿ ಆಗಿತ್ತು. 2 ವರ್ಷ 3 ವರ್ಷ ಮುಂದಕ್ಕೆ ಹಂಗೆ ಹೊರಟೋಗ್ಬಿಟ್ಟಿತ್ತು. ಈ ರೀತಿ ಅಂತೂ ಮಾಡಬಾರ್ದು. ಅಂದರೆ ಒಂದು ಮಾಡಿ ಅಂತ ಹೇಳಬೇಕು, ಇಲ್ಲ ಮಾಡಬೇಡಿ ಅಂತ ಹೇಳಬೇಕು, ಒಂದು ಡಿಸಿಷನ್ನ ಕೊಡಬೇಕು. ಈಗ ಕೋರ್ಟಲ್ಲಿ ಏನು ಸ್ಟೇ ಇದೆಯೋ ಆ ಸ್ಟೇನೂ ಇಲ್ಲ. ಬಟ್ ಏನು ಹೇಳಿದೆ ಅಂತ ಅಂದರೆ ಕೋರ್ಟ್ ಬೈಕ್ ಟ್ಯಾಕ್ಸಿ ರೈಡರಿಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿದೆ. ಇಲ್ಲಿ ಸರ್ಕಾರ ನಾವು ಯಾವುದಾದ್ರೂ ಪರ್ಮಿಷನ್ ಕೊಡೋಲ್ಲ ಅಂತ ಹೇಳಿರೋದ್ರಿಂದ ಏನಾಗಿದೆ ಅಂತಂದರೆ ಸೇಮ್ ಕನ್ಫ್ಯೂಷನಲ್ಲೇ ಇದೆ, ಕನ್ಫ್ಯೂಷನಲ್ಲೇ ಮೂವ್ ಆಗ್ತಾಯಿದೆ. ನೋಡಿ ಈ ಥರ ಪ್ರಾಬ್ಲಮ್ ಆಗಲಿ, ಈ ಥರ ಯಾರಿಗಾರು ತೊಂದರೆ ಆಗೋದಾಗಲಿ, ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದರೆ ಇದಕ್ಕೆ ಮೇಯ್ನ್ ಕಾರಣ ಏನು ಮಾಡಬೇಕು ಅಂತ ಅಂದರೆ ಈಗ ಕೋರ್ಟ್ ಇದೆಯಲ್ಲ, ಕೋರ್ಟ್ ಒಂದು ಡಿಸಿಷನ್ನ ಕೊಟ್ಬಿಡ್ಬೇಕು. ಇದು ಯಾವತ್ತೂ ಕೂಡ ತುಂಬ ಮುಂದೆ ಹೇಳ್ಕೊಂಡು ಹೋಗ್ಬಾರ್ದು. ಅದೇನೇ ಆಗಲಿ ಮಾಡಬೇಡಲಿ ಅಂತ ಹೇಳಿ ಏನೇ ಆದರೂ ಕೂಡ ಒಂದು ಕೋರ್ಟಿಂದ ಬಂದ್ರೇ ಕೂಡ ಇದು ಸರಿ ಹೋಗೋದು. ಈಗ ಕೋರ್ಟ್ ಏನಿದೆಯೋ ಕೋರ್ಟು ಡಿಸಿಷನ್ನ ತಿಳಿಸ್ಬಿಡ್ಬೇಕು. ಒಂದು ಮಾಡೋದಾಗಲಿ ಮಾಡಬೇಡಿ ಅಂತನಾಗಲಿ ಒಂದು ಕೋರ್ಟ್ ಹೇಳ್ಬಿಟ್ರೆ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಕೋರ್ಟ್ ಏನು ಹೇಳಿದ್ರು ಕೂಡ ಅದ್ರ ವಿರುದ್ಧವಾಗಿ ಯಾರು ಕೂಡ ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ನೋಡಬೇಕು ಸ್ನೇಹಿತರೆ ಮುಂದಿನ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾವಂತೂ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಬಟ್ ಕೋರ್ಟಿಂದ ಯಾವುದೇ ಆದಂಥ ಅಪ್ಡೇಟ್ ಇಲ್ಲ, ಏನಾಯಿತು ಅನ್ನೋದು ಕೂಡ ಗೊತ್ತಿಲ್ಲ. ನಾವಂತೂ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಡಿಸಿಷನ್ ಒಂದೇ ಕೊಡಬೇಕು, ಆ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಕೋರ್ಟು ಕೂಡ ತುಂಬ ಯೋಚನೆ ಮಾಡಿ ಡಿಸಿಷನ್ ಕೊಡಬೇಕಾಗಿರುತ್ತೆ. ಅದರಿಂದಾಗಿ ಕೋರ್ಟು ಕೂಡ ಯೋಚನೆ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತು. ನೋಡೋಣ ಇನ್ನು ಯಾವ ರೀತಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.